16 ವರ್ಷದ ಶಾಲಾ ಬಾಲಕಿ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿ ಬಾಲಕಿಯನ್ನು ಗರ್ಭಿಣಿಯಾದಾಗ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಗಣಿತ ಶಿಕ್ಷಕ ರಾಜಣ್ಣ ಚಳ್ಳಕೆರೆ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ಶ್ರೀನಿವಾಸ ನರ್ಸಿಂಗ್ ಹೋಮ್ ವೈದ್ಯೆ ಶಂಕರ್ ಲಕ್ಷ್ಮಿ ಹತ್ತಿರ ಮಾತನಾಡಿಕೊಂಡು ಗರ್ಭಪಾತ ಮಾಡಿಸಲು ವಿವಾಹವಾಗಿದೆ, ಗಂಡನ ಹೆಸರನ್ನು ಬರೆಸಿದರು, ವಯಸ್ಸನ್ನು ಬರೆಸಿದರು. ಇಷ್ಟೆಲ್ಲ ಸುಳ್ಳು ಹೇಳಿ ಆದಮೇಲೆ ಬಾಲಕಿಗೆ ಗರ್ಭಪಾತ ಮಾಡಿಸಿದರು. ಈ ಇಬ್ಬರ ವಿರುದ್ಧ ಪೋಕ್ಸೋ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಹಾಗೂ ಚಳ್ಳಕೆರೆ ತಹಶೀಲ್ದಾರ್ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ ನರ್ಸಿಂಗ್ ಹೋಮ್ಗೆ ಭೇಟಿ ಕೊಟ್ಟು ಪರಿಶೀಲಿಸಿದರು. ವೈದ್ಯೆ ಶಂಕರ್ ಲಕ್ಷ್ಮಿ ಊರಲ್ಲಿಲ್ಲ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳು ತಿಳಿಸುತ್ತಾ ಪತ್ರಕರ್ತರಿಗೆ ಉತ್ತರಿಸಿದರು. ಸಮಗ್ರವಾಗಿ ತನಿಖೆ ನಡೆಸ್ತೀವಿ, ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ವರದಿಯನ್ನು ಮಹಿಳಾ ಆಯೋಗಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು. ವಿದ್ಯೆ ಕಲಿಸುವ ಗುರುವೇ ಕಾಮಪಿಚ್ಚಾಚಿಯಾಗಿ ಬುರುಗದಂತೆ ವರ್ತಿಸಿ ಶಾಲೆಯೊಳಗೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿ ಗರ್ಭಪಾತ ಮಾಡಿಸಿದ ಕಾಮುಕ ಶಿಕ್ಷಕ ರಾಜಣ್ಣ ಹಾಗೂ ವೈದ್ಯ ಶಂಕರ್ ಲಕ್ಷ್ಮಿ ಎಸ್ಕೇಪ್ ಆಗಿದ್ದಾರೆ. ತನಿಖೆ ಮುಂದುವರಿಯುತ್ತಿದೆ. ಮತ್ತು ನಮ್ಮ FW ಆಫೀಸರ್ ಎಲ್ಲರೂ ಬಂದು ಅದನ್ನು ನೋಡಿದ್ವಿ ಎಲ್ಲ ದಾಖಲೆಗಳನ್ನ. ಅದರಲ್ಲಿ ಏನೇನು ನಮಗೆ OPD ರಿಜಿಸ್ಟ್ರು ಮತ್ತು ಇನ್ಪೇಷಂಟ್ ರಿಜಿಸ್ಟ್ರು ಅವನ್ನೆಲ್ಲ ನಾವು ಕಾಪಿಗಳನ್ನ ತೊಗೊಂಡಿದ್ವಿ. ಇದರದ್ದು ಒಂದು ಸಮಗ್ರವಾಗಿ ಒಂದು ವರದಿನ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಡ್ತೀವಿ. ಅದಾದ ನಂತರ ಅವರು ನಮ್ಮ ಈ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಅವರು ಅಧ್ಯಕ್ಷರಿರ್ತಾರೆ, ನಾವು ಸದಸ್ಯ ಕಾರ್ಯದರ್ಶಿ ಇರ್ತೀವಿ. ಸೊ ಅವರು ಇದು ವರದಿ ಕೊಟ್ಟ ನಂತರ ಅವರು ಕ್ರಮ ಜರುಗಿಸ್ತಾರೆ. ಈ ಭ್ರೂಣಹತ್ಯೆ ಪ್ರಕರಣ ಮಾಡಬಾರ್ದು ಅಂತ ಒಂದು ಕಾನೂನಿದೆ. ಭ್ರೂಣಹತ್ಯೆ ಮಾಡಿ ಅದು ಒಂದಿದೆ. ಭ್ರೂಣಹತ್ಯೆ ಇದೆ, PCPNDT ಕಾಯ್ದೆಯಲ್ಲಿ ಭ್ರೂಣಹತ್ಯೆ ಮಾಡೋಂಗಿಲ್ಲ. ಆಮೇಲೆ ನೀವು ಪೋಕ್ಸೋ ಕೇಸು ದಾಖಲಾಗೈತೆ, ಇಲ್ಲಿ ನೋಡಿದರೆ 19 ವರ್ಷ ಅಂತಾರೆ. ಇದು ಯಾವುದು ನಿಜ, ಯಾವುದು ಸುಳ್ಳು ಸರ್? ದಾಖಲೆ ಏನೋ ಇದೆ ಸರ್ ಅದಕ್ಕೆ ಸಂಬಂಧಪಟ್ಟಂಗೆ? 19 ವರ್ಷ ಆಗಿದೆ ಅನ್ನೋದಕ್ಕೆ 19 ವರ್ಷ ಆಗಿದೆ ಅಂತ ಅವರು ಬಂದು ತೋರಿಸಿ ಡಾಕ್ಟ್ರಿಗೆ ತಿಳಿಸಿದ್ದಾರೆ. 19 ವರ್ಷದ ಮಗು ಇದು ಬ್ಲೀಡಿಂಗ್ ವಿಜಯನ ಆಗ್ತಾಯಿದೆ, ಬ್ಲೀಡಿಂಗ್ ಪರ್ ವಿಜಯನ ಆಗ್ತಾಯಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಆ ಡಾಕ್ಟ್ರು DNC ಮಾಡಿದ್ದಾರೆ. ಆಮೇಲೆ ಸರ್ ಇಷ್ಟು ತಿಂಗಳೊಳಗೆ ಇದು ಮಾತ್ರ ಮಾಡಬೇಕು, ಇಷ್ಟು ತಿಂಗಳು ಆದ ನಂತರ ಮಾಡೋಂಗಿಲ್ಲ ಅಂತ ಇರುತ್ತೆ. ಏನೇ ಮಾಡಿದ್ರೂ ದಾಖಲೆ ಇಟ್ಕೊಂಡು ಮಾಡಬೇಕು ತಾನೆ ಸರ್? ಅದು ಡಾಕ್ಟ್ರು ಅದನ್ನು ಮಾಡಬೇಕಾಗಿತ್ತು. ಅವರು ಹಾಗೆ ಅದನ್ನು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. 19 ವರ್ಷ ಅಂತ ತಗೊಂಡಿದ್ರೆ ಅವರು ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆಗಳನ್ನ ಅವರು ತಗೊಂಡಿಲ್ಲ. ಆಧಾರ್ ಕಾರ್ಡ್ ಆಗಲಿ, ಅದು ಇದು ಜನ್ಮ ದಿನಾಂಕ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡು 19 ವರ್ಷ ಮಾಡಿದ್ದಾರೆ. ಅದು ಮಾಡಬಾರ್ದು. ಆಮೇಲೆ ಅವರು ಮಾಡಿದ ನಂತರ ಜೆರಾಕ್ಸ್ ಪ್ರತಿಗಳನ್ನ ತೊಗೊಂಡಿದ್ದೀವಿ. ದಾಖಲೆ ಮಿಸ್ಸಿಂಗ್ ಆಗೈತೆ ಅಂತ ಸರ್. ಕೇಸ್ ಶೀಟು ಅವ್ರು ಕೊಟ್ಟಿಲ್ಲ ನಮಗೀಗ. ಅದು ವೈದ್ಯರ ಹತ್ರ ಇದೆ ಅಂತ ಅವರು ಹೇಳಿದ್ದಾರೆ. ವೈದ್ಯರು ಈಗ ಸದ್ಯ ಆಸ್ಪತ್ರೆಯಲ್ಲಿ ಇಲ್ಲ, ಅವರು ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಸರ್ ವೈದ್ಯರು ಎಲ್ಲಿ ಹೋದ್ರೂ ದಾಖಲೆಗಳು ತಹಸೀಲ್ದಾರು ಅವರು ಯಾವ ಊರಿಗೆ ಹೋದ್ರೂ ತಹಸೀಲ್ದಾರ್ ಆಫೀಸ್ನಾಗೆ ದಾಖಲೆ ಇರಬೇಕು ಹೊರತು ತಹಸೀಲ್ದಾರ್ ತನ್ನ ಜೊತೆ ದಾಖಲೆ ತಗೊಂಡೋಗಂಗಿಲ್ಲ. ಅದೇ ರೀತಿ ಇಲ್ಲಿನೂ ಹಾಸ್ಪಿಟ್ಲಿಗೆ ಇರಬೇಕೇ ಹೊರತು ದಾಖಲೆಗಳು ತನ್ನ ಜೊತೆಗೆ ಒಯ್ಯೋಂಗಿಲ್ಲ. ಈಗ ಹಾಸ್ಪಿಟಲ್ ಇದ್ದ ದಾಖಲೆಗಳನ್ನೆಲ್ಲ ನಾವು ತಗೊಂಡ್ವಿ. ಅದೊಂದು ಕೇಸ್ ಶೀಟ್ ಅಂತ ಅದ್ರ ಬಗ್ಗೆ ನಾವು ಇನ್ಸಿಸ್ಟ್ ಮಾಡಿದ್ವಿ. ಬಟ್ ಇಲ್ಲ ಕೇಸ್ ಶೀಟ್, ಅದು ಅವರು ವೈದ್ಯರೇ ತೊಗೊಂಡೋಗಿದ್ದಾರೆ ಅಂತ ಅವರು ಮಾಹಿತಿ. ಮುಂದಿನ ಕ್ರಮ ಸರ್ ಕೇಸ್ ಶೀಟ್ ಇಲ್ಲ ಅದನ್ನೆಲ್ಲ ನಾವು ಸಮಗ್ರವಾಗಿ ಒಂದು ವರದಿನ ನಾವು ನಮ್ಮ ಮಾನ್ಯ ಇವರಿಗೆ APME ಅಧ್ಯಕ್ಷರಿಗೆ ನಾವು ಅದನ್ನು ತಿಳಿಸ್ತೀವಿ. ಅದರ ಮೇಲೆ ಅವರು ಕ್ರಮ ಜರುಗಿಸ್ತಾರೆ. ಇಲ್ಲಿ ಕೇಸ್ ಶೀಟ್ ಇಲ್ಲ ಅಂದರೆ ಇಲ್ಲಿ ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಇದೆ, ಬಟ್ ನಮಗೆ ಈಗ ಸಿಕ್ಕಿಲ್ಲ. ಈಗ ನಮಗೆ ಅವರು ಯಾವುದು ಕೇಸ್ ಶೀಟನ್ನು ಕೊಟ್ಟಿಲ್ಲ. ಇನ್ಪೇಷಂಟ್ ರಿಜಿಸ್ಟರ್ ತೊಗೊಂಡಿದ್ದೀವಿ, OPD ರಿಜಿಸ್ಟರ್ ತೊಗೊಂಡಿದ್ದೀವಿ. ಥ್ಯಾಂಕ್ ಯು ಸರ್.